ಮೈಸೂರು ನಾಟಿ ಅಂತ ಕೋಳಿ ಬಂದುಬಿಟ್ಟು ಸೋನಾಲಿ ಅಂತ ಇದ್ರ ಹೆಸರು. ಇದು 40 ರೂಪಾಯಿ ಒಂದು ಕೋಳಿ ಬೀಳುತ್ತೆ, ಮರಿ ಕೋಳಿ. ಈ ಕೋಳಿ ಬಂದುಬಿಟ್ಟು 3.5 ತಿಂಗಳಿಗೆ ಸಾಕಬೇಕು. ಫೀಡ್ ಬಂದುಬಿಟ್ಟು 1,60,000 ರೂಪಾಯಿ ಫೀಡ್ ಖರ್ಚು ಮಾಡುತ್ತೆ. 40,000 ರೂಪಾಯಿ ಕೋಳಿ ಹೋಗುತ್ತೆ. ಟೋಟಲ್ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಲಾಭ ಬಂದುಬಿಟ್ಟು 1.5 ಇಂದ 2 kg ಬರುತ್ತೆ. ಏಟೆ 2 kg ಬರುತ್ತೆ. ಹುಂಜ 1.5 kg ಬರುತ್ತೆ. ಇದ್ರದ್ದು ಎಲ್ಲ ಲಾಭ ಟೋಟಲ್ಲು ಒಂದು ಕೋಳಿ 280 ರೂಪಾಯಿ ಹೋಗುತ್ತೆ. ಹೋಲ್ಸೇಲ್ ಮಾಡ್ತೀವಿ. ಎಲ್ಲಿ ಮಾರೋದು? ನಾವು ಮಾರೋದು ಹುಬ್ಬಳ್ಳಿಯಿಂದ ಬರ್ತಾರೆ, ಧಾರವಾಡದಿಂದ ಬರ್ತಾರೆ, ರಾಣೆಬೆನ್ನೂರಿಂದ ಬರ್ತಾರೆ. ಪ್ರತಿಯೊಂದು ಡಿಸ್ಟಿಕ್ಕಿಂದ ಬಂದು ಅವರೇ ಬಂದು ತೂಕ ಮಾಡ್ಕೊಂಡು ತಾನು ಹೋಗ್ತಾರೆ. ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಅದಕ್ಕೆ ಏನೇನು ಮಾಡ್ತೀರಾ? ಸರ್ ಮೇಂಟೆನೆನ್ಸು ಫುಡ್ ಹಾಕ್ತೀವಿ ಸರ್. ಫುಡ್ಡು ಮತ್ತು ನೀರು ಮೇನ್ ಪಾಯಿಂಟ್ ಇದೆ ಸರ್. ಫುಡ್ ಏನಿದೆ? ಫುಡ್ಡು ಬಂದುಬಿಟ್ಟು ಮೆಕ್ಕೆಜೋಳ ಮತ್ತು ಸೋಯಾಬೀನು ಎಲ್ಲ ಪ್ರತಿಯೊಂದು ಹಾಕ್ತೀವಿ ಸರ್. 3 ತಿಂಗಳಲ್ಲಿ ಬರುತ್ತೆ? 3.5 ತಿಂಗಳಿಗೆ ಬರುತ್ತೆ ಸರ್. ಅವರೇ ಬಂದುಬಿಟ್ಟು ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಲಾಭ ಅಂದರೆ ನಾವು ಸಾಕ್ದಂಗೆ ತೂಕ ಬಂದಂಗೆ ಇದೆ ಸರ್. ಎಷ್ಟಿದೆ ಇದು ಸ್ಪೇಸ್ ಬಂದುಬಿಟ್ಟು 50 ಅಡಿ ಉದ್ದ ಇದೆ ಸರ್, 25 ಅಡಿ ಅಗಲ ಇದೆ ಸರ್. ಎಷ್ಟಿದಾವೆ ಒಂದು 1000 ಮರಿ ಇದೆ ಸರ್. 1000 ಮರಿಗೆ 2 ಲಕ್ಷ ಖರ್ಚು ಬರುತ್ತೆ ಸರ್. 2 ಲಕ್ಷ ಖರ್ಚು ಬರುತ್ತೆ 3.5 ತಿಂಗಳಿಗೆ? 3.5 ತಿಂಗಳ ನಿಮಗೆ 50,000 ರೂಪಾಯಿ ಲಾಭ ಬರುತ್ತೆ ಸರ್. ತಿಂಗಳ 50,000 ರೂಪಾಯಿ ಲಾಭ ಬರುತ್ತೆ ಸರ್. ಎಲ್ಲ ಖರ್ಚು ತೆಗೆದುಬಿಟ್ಟು 50,000 ಲಾಭ ಬರುತ್ತೆ ಸರ್ ಬರುತ್ತೆ. ಪ್ರೊಟೆಕ್ಷನ್ ಏನು ಬೇರೆದೇನು ಪ್ರಾಣಿಗಳು ಹಾವಳಿ ಇಲ್ಲಲ್ಲ ಇದಕ್ಕೆ? ಇಲ್ಲ ಸರ್, ಏನೂ ಹಾವಳಿ ಇಲ್ಲ ಸರ್. ಸುತ್ತ ಎಲ್ಲ ಮಿಸ್ ಇದೆ ಸರ್. ವೆಂಟಿಲೇಷನ್ ಚೆನ್ನಾಗಿದೆ ಎಲ್ಲ ಕಡೆ? ಹ್ಞೂ ಸರ್, ಗಾಳಿ ಚೆನ್ನಾಗಿ ಆಡುತ್ತೆ. ಮತ್ತು ಎಡಿಷ್ನಲ್ ಇನ್ಫಾರ್ಮೇಷನ್ ಏನಿದ್ರದ್ದು ಸರ್? ಅಡಿಷ್ನಲ್ ಇನ್ಫಾರ್ಮೇಷನ್ ಏನಿಲ್ಲ ಸರ್, ಸಾಕ್ರಿ ಎಲ್ಲ ಭಾಳ ಚೆನ್ನಾಗಿದೆ, ಮಾಡ್ಬೋದು ಎಲ್ಲ ರೈತರು. ಬನ್ನಿ ನೋಡೋಣ. ಕೋಳಿದಾಗ್ತವ? ಏನು ಮಾಡಲ್ಲ. ಹೆದರ್ತಿದ್ದಾವ? ಏನು ಸರ್? ಹೆದರ್ತಿದ್ದಾವ ಒಂದೇ? ಹ್ಞೂ ಸರ್, ಮನುಷ್ಯರಿಗೆ ಒಂದು ಸ್ವಲ್ಪ ಹೆದರ್ತಾರೆ. ಇನ್ನೂ 2 ತಿಂಗಳು ಮರಿ ಸರ್. ನಾವು 2 ತಿಂಗಳು ಮರಿ ನಾವು? ಹ್ಞೂ ಸರ್, 2 ತಿಂಗಳು ಮರಿ. ನಮ್ಮ ಕಡೆ ಅಂದರೆ ಈಗ ಸದ್ಯ ನಾವು ಒಬ್ಬರೇ ಸಹ ಮಾಡ್ತಿರೋದು. ಹ್ಞೂ ಸರ್, ಈ ಥರ ಎಲ್ಲರೂ ಅದಾಕತೆ ಇದಾಕತೆ ಸಾಕಬಾರ್ದು. ನಮ್ಮಲ್ಲೇನು ಹಂಗೇನು ಇಲ್ಲ, ಎಲ್ಲ ಪ್ರತಿಯೊಂದು ಸಾಕ್ತೀವಿ. ಇನ್ನು ಕುರೆ ತರ್ಬೇಕಂತಲೂ ಪ್ಲ್ಯಾನ್ ಇದೆ ಸರ್. ಅದು ಈ ಅಡಿಕೆ ಗಿಡ ಒಂದೇ ನಂಬಿಕೆ ಬರ್ಸ, ಅದು ಎಲ್ಲ ಮಾಡ್ಬೇಕು ಕೆಲಸ ಯಾವುದಾದ್ರೂ ಸರ್. ಇದೇನು ಡೈಲಿ ಏನು ಅಡಿಕೆ ಗಿಡದ್ದು ಏನು ಕೆಲಸ ಇಲ್ಲ ಸರ್. ಇದ್ರದ್ದು ಏನು ಕೆಲಸ ಇಲ್ಲ ಸರ್. ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಅಷ್ಟೇ ಸರ್. ಊಟ ನೀರು ಅಷ್ಟೇ ಸರ್. ಮತ್ತು ಏನು ಏನಿಲ್ಲ ಸರ್. ಅವಷ್ಟು ಯಾವತ್ತು ತಿಂತವೆ, ಅಡ್ಡಾಡ್ತವೆ ಗೊಬ್ಬರ ಸರ್. ಗೊಬ್ಬರ ಅಡಿಕೆ ಗಿಡಕ್ಕೆ ಹಾಕ್ತೀವಿ ಬೆಸ್ಟ್. ಇನ್ನು ಭಾಳ ಗೊಬ್ಬರ ಆಗುತ್ತೆ ಸರ್. ಮಾರ್ಕೆಟ್ನ ತಗೊಳಕ್ಕೆ ಹೋದರೆ 7-8 ಸಾವಿರ ರೂಪಾಯಿ ಟನ್ ಸಹ ಇದು ಗೊಬ್ಬರ. ನಾವು ಬೆಳಿಬೇಕಂತಲ್ಲ ಸರ್, ಗೊಬ್ಬರ ಇರೋಕ್ಕೋಸ್ಕರ ಬೆಳಿತಿದ್ದೀವಿ. ಅದ್ರ ಜೊತೆ ಅದನ್ನು ಲಾಭ ಆಗುತ್ತೆ. ಎಷ್ಟಾಗುತ್ತೆ 3.5 ತಿಂಗಳಲ್ಲಿ? ಈಗ ಎಷ್ಟಿದಾವೆ? 1000 ಇದೆ ಸರ್. ಈಗ ಒಂದು 1000 ಇದ್ದಾವೆ ಕೋಳಿ. 2 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ಹೋಗುತ್ತೆ. ಹ್ಞೂ, ಎಲ್ಲ ಹೋಗುತ್ತೆ 3.5 ತಿಂಗಳಿಗೆ. 1.5 ಇಂದ 2 ಲಕ್ಷ ರೂಪಾಯಿ ಲಾಭ ಇದೆ. ಎಲ್ಲ ಮೇಂಟೆನೆನ್ಸ್ ತೆಗೆದು, ಎಲ್ಲ ಖರ್ಚು ತೆಗೆದು ಲಾಭ ಇದೆ.